ಬ್ಯಾಗ್ ವಿಷಯಕ್ಕೆ ಇಷ್ಟೆಲ್ಲ ರಂಪ ಯಾಕೆ? ಕಿಟ್ಟು, ನಿನಗೆ ನಿನ್ನ ಬ್ಯಾಗ್ ಇಷ್ಟ ಆಗಲಿಲ್ವಾ? ಇಷ್ಟ ಆಗಲಿಲ್ಲ. ನನಗೆ ರಾಖಿ ಬ್ಯಾಗೇ ಬೇಕು. ತಗೊಳಪ್ಪ, ತಗೋ. ಏನಾಯ್ತಮ್ಮ? ಏನಿಲ್ಲ ರೀ, ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಿದ್ದಾರೆ. ಬೇಗ ರೆಡಿಯಾಗಿ, ಸ್ಕೂಲ್ ವ್ಯಾನು ಬರ್ತಾ ಇದೆ. ನಿಂದಯೆಯಿಂದ ಕಿಟ್ಟು ಶಾಲೆಗೆ ಹೋಗ್ತಿದ್ದಾನೆ ಅಣ್ಣ. ನಾಳೆ ಇವನೇನಾದರೂ ಕಲೆಕ್ಟರೋ ಡಾಕ್ಟರೋ ಆದರೆ ನಿನ್ನ ಹೆಸರೇ ಹೇಳ್ಕೊತಾನೆ. ಹೊಸ ಸಿನಿಮಾ ರಿಲೀಸ್ ಆಗ್ತಿದೆ, ಇವತ್ತು ಹೆಂಗಾರು ಮಾಡಿ ನೋಡಲೇಬೇಕು. ಲೇ ಕಿಟ್ಟು, ಮೊದಲನೇ ದಿನ ಶಾಲೆಗೆ ಹೋಗ್ತಿದೀಯಾ? ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಪ್ಪ. ಸ್ಕೂಲ್ ಅಂತ ಹೇಳಿ ಸಿನಿಮಾಗೆ ಹೋಗ್ಬೋದು, ಸಿನಿಮಾ ನೋಡಕ್ ದುಡ್ಡು ಏನು ಮಾಡಲಿ? ಲೇ ಕಿಟ್ಟು, ಇವ್ನು ಯಾವಾಗ್ಲೂ ಹಿಂಗೆ ಅಣ್ಣ. ಪುಸ್ತಕ ಆಗ್ಲಿ ಪೇಪರ್ ಬುಕ್ಕೇ ಆಗ್ಲಿ ಆ ಕಡೆ ಈ ಕಡೆ ಕೂಡ ನೋಡ್ದೆ ಪೂರ್ತಿ ಓದ್ಬಿಡ್ತಾನೆ. ಏಯ್, ನಿಂಗೆ ಹೇಳ್ತಿರೋದು, ನಿಂಗೆ ಕಿವಿ ಕೇಳಿಸ್ತಿಲ್ವಾ? ಅಜ್ಜಿ ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು. ಗಾಡ್ ಬ್ಲೆಸ್ ಯು. ಹೇಳಪ್ಪ. ಚೆನ್ನಾಗಿ ಓದ್ಕೋ. ನೀವಿಲ್ಲ ಅಂದಿದ್ರೆ ಇವನ್ ಜೀವನ ಏನಾಗ್ತಿತ್ತೋ ಏನೋ. ಅವಂದು ನಾಟಕದ ನಮಸ್ಕಾರ, ಇವಳದು ಮೊಸಳೆ ಕಣ್ಣೀರು. ಸರಿಯಾಗಿದಾರಿಬ್ರು. ಅಮ್ಮ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಭಾವ ಯಾಕೆ ಕಳ್ಳನ್ ಥರ ದುಡ್ಡು ತಗೋತಿದ್ದಾನೆ? ಈ ವಿಷಯನ ಅತ್ತೆಗೆ ಹೇಳಲಾ ಬೇಡ್ವಾ? ಹೇಳಿದ್ರೆ ಅತ್ತೆ ಜಗಳ ಮಾಡ್ತಾರೆ, ಮತ್ತೆ ಅಜ್ಜಿ ನನ್ನನ್ನೇ ಬೈತಾರೆ. ಸುಮ್ಮನೆ ಎದ್ಬಿಡು ಅಂತ ಮಮ್ಮಿ ಹೇಳಿದ್ರಲ್ವಾ? ಬೇಡ ಬಿಡು. ಏನು ನೋಡ್ತಿದ್ಯಾ? ಏನಿಲ್ಲ ಬಾವ, ನಮ್ಮ ಸ್ಕೂಲ್ ವ್ಯಾನ್ ಬಂದಿದೆ, ಹೋಗೋಣ ನಡಿ. ತಗೊಳ್ಳೋ ಕಿಟ್ಟು, ಹುಷಾರಾಗಿ ಹೋಗು. ಹುಷಾರಾಗಿ. ಬಾಯ್ 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 ಬಾಯ್. ಬಾಯ್ ಮಮ್ಮಿ. ಹೊಸವ್ರೆ, ಡ್ರೆಸ್ ರೆಡಿ ಮಾಡಿದ್ದೀರಾ? ಆಫೀಸ್ಗೆ ಹೋಗ್ಬೇಕು. ಮಾಡಿಟ್ಟಿದ್ದೀನಿ ರೀ. ಓಕೆ. ಹಾರಿಕಾ, 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 ಏನಾಯ್ತೆ? ಹಾರಿಕಾ, ಏನಾಯ್ತೆ? ತಲೆ ಸುತ್ತದಂಗಾಯ್ತು ಆಂಟಿ. ಮೊನ್ನೆ ಕೂಡ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದೋದೆ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಏನ್ ಹಾರಿಕಾ, ಸರಿಯಾದ ಸಮಯಕ್ಕೆ ತಿಂತಿದ್ಯೋ ಇಲ್ವೋ? ತಿಂತಿದ್ದೀನಿ ಅದ್ಗೆ. ಬಸ್ರಿ ಆಗಿದೆಯಲ್ಲ, ಸರಿಯಾದ ಸಮಯಕ್ಕೆ ತಿನ್ಬೇಕು. ಹೊಟ್ಟೆಲಿ ಮಗು ಬೆಳಿತಿರ್ಬೇಕಾದ್ರೆ
ಹೀಗೆ ಒಂಥರ ಎಲ್ಲ ಅನಿಸಿ ವಾಂತಿ ಆಗ್ತಾ ತಲೆ ಸುತ್ತು ಬರುವಾಗುತ್ತೆ. ಒಂದ್ಸಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಚೆಕಪ್ಪು ಸ್ಕ್ಯಾನಿಂಗು ಮಾಡಿಸಿದ್ರೆ ಒಳ್ಳೇದಕ್ಕೆ. ಹಾಸ್ಪಿಟಲ್ಗೆ ಯಾಕೆ? ಈ ಚೆಕಪ್ ಸ್ಕ್ಯಾನಿಂಗು ಇದ್ಯಾವುದೋ ಅವಶ್ಯಕತೆ ಇಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಹಾಸ್ಪಿಟಲ್ ಅಂದ ತಕ್ಷಣ ಯಾಕಷ್ಟು ಗಾಬರಿ ಆಗ್ತಿದ್ಯಾ ಹಾರಿಕಾ? ಏನಿಲ್ಲ ಅಕ್ಕ, ಇಂಥ ಟೈಮಲ್ಲಿ ತಲೆ ಸುತ್ತೋದು ಕಾಮನ್ ಅಂತ ಅತ್ತೆ ಹೇಳಿದ್ರಲ್ವಾ, ಮತ್ತೆ ಹಾಸ್ಪಿಟಲ್ಗೆ ಯಾಕೆ ಹೋಗೋದು ಅಂತ. ಅದಲ್ಲ ಕಣೆ, ತಿಂಗಳು ಚೆಕಪ್ ಮಾಡಿಸ್ಕೋಬೇಕಲ್ಲ. ಹೌದು ಹಾರಿಕಾ, ಹೊಟ್ಟೆಲ್ ಮಗು ಹೆಂಗಿದೆ ಅಂತ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ. ಬೇಕಾಗಿಲ್ಲ ಅತ್ಗೆ, ನಾನು ಚೆನ್ನಾಗೇ ಇದ್ದೀನಿ. ನನ್ನ ಮಗು ಕೂಡ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಇವಳಿಗೆ ಹಾಸ್ಪಿಟಲ್ ಅಂದ್ರೆ ಭಯ ಅನ್ಸುತ್ತೆ ಅದಕ್ಕೆ. ಹೆರಿಗೆ ಮಾಡಿಸ್ಕೊಳಕ್ಕಾದ್ರೂ ಆಸ್ಪತ್ರೆಗೆ ಹೋಗ್ಲೇಬೇಕಲ್ವಾ? ಅಷ್ಟು ಭಯ ಪಟ್ರೆ ಹೆಂಗಾಗತ್ತೆ? ಹಾರಿಕಾ ಏನೋ ಮುಚ್ಚಿಡ್ತಿದ್ದಾಳೆ ಕನ್ಫರ್ಮ್. ಬೆಳ್ಳಿ ಕಿಚ್ಚೆ ಇದೆ ಇಲ್ಲಿ. ಯಾರೋ ಇಲ್ಲೇ ಇಟ್ಟು ಮರ್ತೋಗಿದ್ದಾರೆ ಅನ್ಸುತ್ತೆ. ಸುಮ್ನೆ ಎತ್ತಾಕೊಂಡು ಹೋಗೋಣ. ದಮಯಂತಿಗೆ ಇಂಥ ಕಳ್ತನದ ಬುದ್ಧಿನೂ ಇದೆಯಾ? ಏನಕ್ಕ ಯೋಚನೆ ಮಾಡ್ತಿದ್ಯಾ? ಆ ದಮಯಂತಿ ಬಗ್ಗೆನೇ ವಸು. ಅವಳ ಜೀವನ ಹಾಗಾಗಿದೆ ಅಂತನಾ? ಅವಳಿಂದ ನಿನ್ ಜೀವನಕ್ಕೆ ಏನ್ ತೊಂದರೆ ಆಗುತ್ತೆ ಅಂತ. ಅವಳಿಂದ ನನಗೇನಕ್ಕ ಸಮಸ್ಯೆ? ದಮಯಂತಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ವಸು, ಬೇಕು ಅಂತಾನೆ ನಿನ್ನ ಹೀಯಾಳ್ಸಿ ಮಾತಾಡ್ತಿದ್ದಾಳೆ. ಹಾಗೇನಿಲ್ಲಕ್ಕ, ಅವಳು ವಿಶೇಷವಾಗಿ ನನ್ನೊಬ್ಳನ್ನೇ ಅಂತಿಲ್ಲ. ಅವಳು ಮಾತಾಡೋದೇ ಹಾಗೆ ಅಂತ ನಿಮ್ಮ ಮೈದ್ನೂ ಹೇಳಿದ್ರು. ಇಲ್ಲ ವಸು, ಬದುಕಲ್ಲಿ ನೊಂದಿರೋರ್ ಮಾತು ಬೇರೆ ತರ ಇರುತ್ತೆ. ದಮಯಂತಿನ ಇವತ್ ನೋಡ್ತಿಲ್ಲ ನಾನು. ಅವಳಿಗೆ ನಾವಂದ್ರೇನೆ ಅಸೂಯೆ. ಯಾವಾಗ ಬಂದ್ರೂ ಏನಾದ್ರೂ ಒಂದು ಹಂಗಸ್ತಿರ್ತಾಳೆ. ಆ ಸೋಫಾ ಎಷ್ಟು, ಈ ನೆಕ್ಲೆಸ್ ಎಷ್ಟು, ಈ ಸೀರೆ ಎಲ್ ತಗೊಂಡೆ ಅಂತ ಕೇಳ್ತಾನೆ ಇರ್ತಾಳೆ. ನಿನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಪದೇ ಪದೇ ನಿನ್ನನ್ನ ಹೀಯಾಳಿಸ್ತಿದ್ದಾಳೆ. ಬೇಕು ಅಂತಲೇ ನಿನ್ಗೆ ಬೇಜಾರಾಗೋ ತರ ಮಾತಾಡ್ತಿದ್ದಾಳೆ. ಪ್ರತಿ ಸಲನೂ ನಾವು ದಡ್ರು, ಹಳ್ಳಿಯಿಂದ ಬಂದವರು ಅಂತ ಅವಳ ಹೊಟ್ಟೆ ಊರಿನ ಆಚೆ ಹಾಕ್ತಾಳೆ. ನನಗೇನು ಬೇಜಾರಿಲ್ಲ ಅಕ್ಕ, ನೀನು ಬಿಟ್ಟಾಕು. ಯಾವುದೋ ಒಂದ್ಸಲ ಆದ್ರೆ ಬಿಟ್ಬಿಡ್ಬೋದು ವಸು. ಪದೇ ಪದೇ ಅಂತಿದ್ರೆ ಯಾರಿಗೆ ಆಗ್ಲಿ ಬೇಜಾರಾಗುತ್ತೆ. ಆ ಕಿಟ್ಟು ಅಂತೂ ಇನ್ನೂ ಜಾಸ್ತಿ. ಬೇಕು ಅಂತಾನೆ ರಾಕಿಗೆ ಅನ್ನೋಗೆ ತೊಂದರೆ ಕೊಡ್ತಿದ್ದಾನೆ. ಅವನು ಕೂಡ ಚಿಕ್ಕೋನಲ್ವಾ ಅಕ್ಕ, ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋ ಬುದ್ಧಿ. ಅವನಿಗಿಂತ ರಾಕಿ ಇನ್ನು ಚಿಕ್ಕೋನಲ್ವಾ ವಸು? ಎಷ್ಟು ಗಂಭೀರವಾಗಿರ್ತಾನೆ, ಎಷ್ಟು ಒಳ್ಳೆ ಯೋಚನೆ ಮಾಡ್ತಾನೆ. ನಮ್ ಕೈಯಲ್ಲಿರೋ 5 ಬೆರಳು ಸಮಾನವಾಗಿ ಇರಲ್ವಲ್ಲಕ್ಕ. ಮಕ್ಕಳೆಲ್ಲ ಒಂದೇ ತರ ಹೇಗಿರ್ತಾರೆ? ಏನೋ ವಸು, ಆ ತಾಯಿ ಮಗ ಜಾಸ್ತಿ ದಿನ ಇಲ್ಲೇ ಇದ್ರೆ ನಿನ್ಗೂ ರಾಕಿಗೂ ಏನೋ ಗಂಡಾಂತರ ಇದೆ ಅನ್ಸುತ್ತೆ. ಏನದ್ಕೆ ಗಂಡಾಂತರ ಅಂತಿದ್ಯಾ? ಇಬ್ರು ಹೊತ್ಕೇರು ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ? ಯಾರ ಬಗ್ಗೆನೂ ಅಲ್ಲ ದಮಯಂತಿ, ಟಿಫಿನ್ ಏನ್ ಮಾಡೋಣ ಅಂತ ಮಾತಾಡ್ಕೋತಾ ಇದ್ವಿ. ಹೌದು ದಮಯಂತಿ, ಮಂಡಕ್ಕಿ ಇದೆಯಲ್ಲ, ಒಗ್ಗರಣೆ ಮಾಡೋಣ ವಸು. ಮಂಡಕ್ಕಿನಾ?
ಮನೆಯಲ್ಲಿ ಮಂಡಕ್ಕಿ ಇದೆಯಾ ಅದಕ್ಕೆ? ಎಲ್ಲಿ? ಹಾ ಅದಕ್ಕೆ ನಂಗೆ ಮಂಡಕ್ಕಿ ಅಂದ್ರೆ ತುಂಬಾ ಇಷ್ಟ. ನಾನು ದಿನಾ ತಿಂತಿದ್ದೆ. ನಮ್ ಗಿಟ್ಟು ಇದ್ರೆ ಇಡೀ ದಿನ ಇದನ್ನೇ ತಿಂತಾನೆ. ಬೇಗ ಟಿಫಿನ್ ಮಾಡಿ ಅದ್ಗೆ, ನನಗೆ ತುಂಬಾ ಹಸಿವಾಗ್ತಿದೆ. ಮಂಡಕ್ಕಿ ಎಲ್ಲ ಖಾಲಿ ಮಾಡಿದ್ರೆ ಒಗ್ಗರಣೆ ಹೇಗೆ ಹಾಕೋದು ವಸು? ಅಕ್ಕ, ಶಾವ್ಗೆ ಉಪ್ಪಿಟ್ಟು ಮಾಡೋಣ. ಇಷ್ಟೊಂದು ನೀನ್ ಹೇಗೆ ಅಡ್ಜಸ್ಟ್ ಆಗ್ತೀಯ ವಸು? ನಿನ್ನ ನೋಡ್ತಾ ಇದ್ರೆ ನನ್ಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ನಾನು ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳಿದ್ದು ನೀನೇ ಅಲ್ವಾ? ನಮ್ ಮದ್ವೆ ಆದ ಹೊಸ್ತ್ರಲ್ಲಿ ಅತ್ತೆಯವರು ನನ್ ಮೇಲೆ ಸ್ವಲ್ಪ ಇರ್ಸು ಮುರ್ಸಿ ಮಾಡ್ಕೊಂಡಿದ್ದಾಗ ತಾಳ್ಮೆಯಿಂದ ಇರ್ಬೇಕು ಅಂತ ಆಗ ನೀನೇ ತಾನೇ ಹೇಳಿದ್ದು. ಅತ್ತೆ ವಿಷಯದಲ್ಲಿ ಅದ್ ಸರಿ ವಸು, ಆದ್ರೆ ಎಲ್ರ ವಿಷಯದಲ್ಲೂ ಅದೇ ರೀತಿ ಇರಕ್ಕಾಗಲ್ಲ ಅಲ್ವಾ? ನಾದ್ನಿ ವಿಷಯದಲ್ಲೂ ಇರ್ಬೇಕಕ್ಕ. ನಿನ್ಗೆ ಕೈ ಎತ್ತಿ ಮುಗಿಬೇಕು. ಒಂದ್ ಕಡೆ ಹಾರಿಕನ್ನ ಸುಮಾ ಚಿಕ್ಕಮ್ಮನ ಸಹಿಸ್ಕೋತಿದ್ಯಾ, ಈಗ ಹೊಸ್ತಾಗಿ ದಮಯಂತಿನ ಕಿಟ್ಟುನ ಸಹಿಸ್ಕೋಬೇಕು. ಆ ಭಾರ ನನ್ನೊಬ್ಳಿಗೆ ಅಲ್ಲ ಅಕ್ಕ, ನಿನಗೂ ಕೂಡ. ನಮಸ್ತೆ ಸರ್. ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಂತ? ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು. ಹೇಳಿ ಸರ್. ನಿಂಗೆ ಅಭಿ ಗೊತ್ತಲ್ವಾ? ಸಂಸ್ಕೃತಿ ಈವೆಂಟ್ಸ್ ಅಭಿ ಅಲ್ವಾ ಸರ್? ಹೌದು. ಅವನ ಹತ್ರ ಹೋಗಿ ಒಂದು ಈವೆಂಟ್ ಮಾಡಬೇಕು ಅಂತ ಈ ದುಡ್ಡು ಕೊಡು. ಇದ್ಯಾಕೆ ಸರ್? ಈವೆಂಟ್ ಮಾಡೋದಕ್ಕೆ ನೀವಿದ್ದೀರಲ್ಲ, ಮತ್ತೆ ಅಭಿ ಯಾಕೆ? ನಿಮ್ಮ ಮನೇಲಿ ಫಂಕ್ಷನ್ ಇದೆಯಾ? ಇಲ್ಲ ಸರ್. ಇಲ್ಲದೇ ಇರೋ ಫಂಕ್ಷನ್ನ ಮಾಡು ಅಂತಿದ್ದೀನಿ ಅಂದರೆ ಏನರ್ಥ? ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಅದಕ್ಕೆ ಅಲ್ವಾ ನಿನ್ನ ಕರೆಸಿದ್ದು. ಆ ಅಭಿ ಹತ್ರ ಹೋಗಿ ಯಾವುದೋ ಒಂದು ಫಂಕ್ಷನ್ ಮಾಡಬೇಕು ಅಂತ ಹೇಳಿ ಅಡ್ವಾನ್ಸ್ ಆಗಿ ಈ ದುಡ್ಡನ್ನು ಕೊಟ್ಬಿಟ್ಬಾ. ಆಮೇಲೆ ಏನು ಮಾಡಬೇಕು ಅಂತ ನಾನು ನೋಡ್ಕೋತೀನಿ. ಸರಿ ಸರ್. ಈಗಲೇ ಹೋಗ್ಲಾ? ಹೋಗು. ನೀನು ನನ್ನ ಕಡೆಯವನು ಅಂತ ಅಭಿರಾಮ್ಗೆ ಡೌಟ್ ಬರಬಾರ್ದು. ಓಕೆ ಸರ್. ಲೇ ಅಭಿ, ಈಗ ನಾನು ನಿನ್ನ ಹತ್ರ ಕಳಿಸ್ತಾ ಇರೋದು ಫೇಕ್ ಕರೆನ್ಸಿ. ನನ್ನ ಕಡೆಯವನು ನಿನಗೆ ನಕಲಿ ನೋಟು ಕೊಟ್ಟು ಬರ್ತಿದ್ದಂಗೆ ಪೊಲೀಸ್ರನ್ನು ಕಳಿಸ್ತೀನಿ. ಕೋಟ ನೋಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ನಿನ್ನಂಥ ಕ್ರಿಮಿನಲ್ಗೆ ಗೌರ್ಮೆಂಟ್ ಈವೆಂಟ್ ಮಾಡೋ ಅರ್ಹತೆ ಇಲ್ಲ ಅಂತ ಹೇಳಿ ಅದನ್ನ ನಾನು ಕಿತ್ಕೋತೀನಿ. ಇದೇ ಕಣೋ ನನ್ನ ಪ್ಲ್ಯಾನ್. ಇದರಿಂದ ಹೇಗೆ ತಪ್ಪಿಸ್ಕೋತೀಯ ನಾನು ನೋಡ್ತೀನಿ. ಹುಡುಗ್ರ, ದುಡ್ಡು ಕಟ್ಟಿ. ನಿಮ್ಗಿಷ್ಟ ಇರೋ ಹೀರೋಯಿನ್ ಮೇಲೆ ದುಡ್ಡು ಕಟ್ಟಿ, ದುಡ್ಡು ಸಂಪಾದನೆ ಮಾಡಿ. ದುಡ್ಡು ಕಟ್ಟಿ. ಡ್ರೈವರ್, ಆಟೋ ನಿಲ್ಸು. ಏನಾಯ್ತು ಬಾಬಾ? ನೀನು ಸ್ಕೂಲಿಗೆ ಹೋಗಿರು, ನಾನು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ನಿನಗೆ ಯಾಕೆ? ಅದಲ್ಲ ಬಾಬಾ, ನಾವು ಸ್ಕೂಲಿಗೆ ಹೋಗ್ಬೇಕಲ್ವಾ? ನಾನು ಹೇಳ್ದೆ ತಾನೆ ಆಮೇಲೆ ಬರ್ತೀನಿ ಅಂತ. ಹೋಗೀಗ, ಹೋಗು. ಎರಡು ಬಿತ್ತು. ನಯನ್ತಾರ, ಆ ನಯನ್ತಾರ ಮೇಲೆ 100 ರೂಪಾಯಿ ಕಟ್ಟಿದ್ಯಾರು? ನಾನು. ತಗೋ. ಕಟ್ರಪ್ಪ ಕಟ್ಟಿ, ಮತ್ತೆ ಕಟ್ರಪ್ಪ ಕಟ್ಟಿ. 200 ರೂಪಾಯಿ ಕೊಟ್ರೆ 400 ರೂಪಾಯಿ. ಬಾರಪ್ಪ ಬಾ. ನಿನ್ಗಿಷ್ಟ ಆಗಿರೋರ ಮೇಲೆ ದುಡ್ಡು ಕಟ್ಟಿ ದುಡ್ಡು ಸಂಪಾದನೆ ಮಾಡು. ಬಾರಪ್ಪ ಬಾ. ಒಂದು 500 ಚೇಂಜ್ ಕೊಡಿ.
ನನ್ನ ಹತ್ರ ಇರೋ ದುಡ್ಡನ್ನ ಡಬಲ್ ಮಾಡಿಸ್ಕೊಂಡ್ರೆ ಹೊಸ ಸಿನಿಮಾನು ನೋಡ್ಬೋದು, ಇನ್ನು ತುಂಬ ಕೆಲಸಗಳು ಮಾಡ್ಬೋದು. ತಗೊಳಪ್ಪ, ನಿನ್ಗಿಷ್ಟ ಆಗಿರೋರ ಮೇಲೆ ದುಡ್ಡು ಕಟ್ಟು, ದುಡ್ಡು ಸಂಪಾದನೆ ಮಾಡು. ಒಂದಕ್ಕೆರಡು ಬನ್ರಪ್ಪ ಬನ್ನಿ. 4ನೇ ನಂಬರ್ ಮೇಲೆ 50. 3ನೇ ನಂಬರ್ ಮೇಲೆ 100. ಕುಲುಕ್ತೀನಿ ಕುಲುಕ್ಬಿಟ್ಟೆ. ಏನಪ್ಪ ನೀನು ಮೊದಲನೇ ಪಂದ್ಯದಲ್ಲೇ ಗೆದ್ಬಿಟ್ಟೆ. ನೀನು ಅದೃಷ್ಟವಂತ. ತಗೋ 200 ರೂಪಾಯಿ. 100ಕ್ಕೆ 200, 200ಕ್ಕೆ 400. ಕಟ್ರಪ್ಪ ದುಡ್ಡು ಕಟ್ಟಿ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ. 2ನೇ ನಂಬರ್ ಮೇಲೆ 400 ರೂಪಾಯಿ. ಮತ್ತೆ ನಿಂಗೆ ಅದೃಷ್ಟ ಹೊಡಿತು. ತಗೋ 800 ರೂಪಾಯಿ. ₹1000 ಬಂತು. ಸಿನಿಮಾಗೆ ಸಾಕಾಗುತ್ತೆ. ಏಯ್, ಎಲ್ಲಿಗೆ ಹೇಳ್ತಿದ್ಯಾ? ಪಂದ್ಯ ಕಟ್ಟು. ಇಲ್ಲ ಅಣ್ಣ, ನಾನು ಹೋಗ್ಬೇಕು. ಎಲ್ಲ ದುಡ್ಡು ತಗೊಂಡು ಹೋಗ್ತಿದ್ಯಾ? ಮರ್ಯಾದೆಯಿಂದ ಪಂದ್ಯ ಕಟ್ಟು. ನಾನು ಸ್ಕೂಲಿಗೆ ಹೋಗ್ಬೇಕಣ್ಣ. ಪಂದ್ಯ ಕಟ್ಟು ಹೋಗ್ಲಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ತೀಯಾ? ಕೈ ಕಾಲು ಮುರಿದಾಕ್ತೀನಿ. ಬೇಡ ಅಣ್ಣ, ಪಂದ್ಯ ಕಟ್ತೀನಿ. ಕೂತ್ಕೋ, ಕಟ್ರೋ. ಎಲ್ಲ ಕಟ್ರೋ, ಎಲ್ಲರೂ ಕಟ್ರೋ. 1ನೇ ನಂಬರ್ ಮೇಲೆ 50. 3ನೇ ನಂಬರ್ ಮೇಲೆ 100. ಏಯ್ ನಿಂತ್ಕೊಳ್ಳೋ. ಏಯ್, ಎಲ್ಲಿ ಓಡಕ್ತಿದ್ಯೋ? ನಾಯಿನ ಬಂಗಾರದ ಸಿಂಹಾಸನದ ಮೇಲೆ ಕೂರ್ಸ್ದಂಗೆ ಎಷ್ಟು ಕೆಟ್ಟದಾಗಿ ಕೂತಿದ್ದಾಳೆ. ರಾತ್ರಿ ಇಡೀ ಗೊರ್ಕೆ ಹೊಡೆದು ನನ್ನ ನಿದ್ದೆ ಹಾಳು ಮಾಡಿದ್ಲು. ಈಗ ನೋಡಿದ್ರೆ ಬಕಾಸುರನ್ ತಂಗಿ ತರ ತಿಂತಿದ್ದಾಳೆ. ನಾಯಿ ದೃಷ್ಟಿ, ನರಿ ದೃಷ್ಟಿ, ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಯಾರ ಕಣ್ಣು ಬೀಳ್ದೆ ಇರ್ಲಪ್ಪ. ಏನೇ ಮಾಡ್ತಿದ್ಯಾ? ಕಣ್ಣು ಹಾಕಿದ್ಯಲ್ಲ, ನನಗ್ ನಾನೇ ತಕೊಂಡೆ. ನಾನೇಕೆ ಕಣ್ಣು ಹಾಕ್ಲಿ? ಗೂಬೆ ಕಣ್ಣು ಮಾಡ್ಕೊಂಡು ನಾನ್ ತಿನ್ನೋದನ್ನೇ ನೋಡ್ತಿದ್ಯಲ್ಲ. ನಂದು ಗೂಬೆ ಕಣ್ಣು ಅಂತೀಯಾ? ಅಲ್ಲ ಬಿಡು, ನೀನು ರಣಹದ್ದು ಅಲ್ವಾ? ನೀನೇ ಕಣೆ ರಣಹದ್ದು. ನೀನೇ ಕಣೆ ಅವರು ಇವರು ಅಂತ ನೋಡ್ದೆ ಬಿಟ್ಟಿಯಾಗಿ ತಿಂತಿರೋ ಕೆಟ್ಟ ಹುಳ. ಕೇಳಿಲಿ, ನಿನ್ ದುಡ್ಡಲ್ಲಿ ಏನಾದ್ರೂ ತಿಂತಿದ್ದೀನಾ? ನಮ್ ದೊಡ್ಡಮ್ಮನ್ ದುಡ್ಡಲ್ಲೇ ತಾನೇ ತಿಂತಿರೋದು. ನೀನು ಕೂಡ ಇಲ್ಲೇ ಬಿದ್ದು ಹಾಯಾಗಿ ತಿಂತಿದ್ದೀಯಲ್ವಾ? ನಾನು ನಮ್ಮ ಅಣ್ಣನ ಮನೇಲಿ ಇದ್ದೀನಿ ಕಣೆ. ನಿಂಚರ ಗಂಡ ಬಿಟ್ಟು ಬಂದಿಲ್ಲ ನಾನು. ಬಿಟ್ಟಿರೋ ನನ್ ಗಂಡ ಜೀವಂತವಾಗೇ ಇದ್ದಾನೆ. ನಿನ್ ಗಂಡನೇ ಸತ್ತೋಗಿರೋದು. ನನ್ ಗಂಡಂದು ಅಕಾಲಿಕ ಮರಣ ಕಣೆ. ನಿನ್ ಗಂಡ ನಿನ್ ಹಿಂಸೆ ತಡಿಯಕ್ಕಾಗದೆ ಓಡ್ ಹೋದ. ನಿಲ್ಸಿ ಚಿಕ್ಕಮ್ಮ, ಏನೇ ಜಗಳ? ಇವಳೇ ನನ್ನ ಹತ್ರ ಜಗಳ ಆಡ್ತಿರೋದು. ಇಲ್ ನೋಡು, ನೀನ್ ನಂಗೆ ದೃಷ್ಟಿ ಹಾಕ್ಲಿಲ್ವಾ? ದೊಡ್ಡೋರು ಬಿಡು ದಮಯಂತಿ. ದೊಡ್ಡೋಳು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇದೆಯಾ ಇವಳಿಗೆ? ಇಲ್ ನೋಡು, ಚಿಕ್ಕವ್ರ ಮೇಲೆ ದೃಷ್ಟಿ ಹಾಕ್ಬಾರ್ದು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ನಿಂಗೆ? ಹಿಂಗೆ ಮಾತಿಗೆ ಮಾತು ಎದುರುತ್ರ ಕೊಟ್ಟಿದ್ದಕ್ಕೆ ನಿನ್ ಗಂಡ ಓಡ್ ಹೋಗಿದ್ದು. ನೀನಾಡೋ ಮಾತ್ ಕೇಳಿದ್ರಿಂದಾನೇ ನಿನ್ ಗಂಡ ಸತ್ತೇ ಹೋಗಿದ್ದು. ನನ್ ಗಂಡನ್ನ ನಾನೇ ಸಾಯಿಸಿದ್ದು ಅಂತೀಯ ರಾಕ್ಷಸಿ? ನನ್ ಜೊತೆ ಹಿಡ್ಕೋತೀಯಾ ದೆವ್ವದ ಮುಖದೊಳೆ? ಬಿಡೆ ಚಿಕ್ಕಮ್ಮ, ದಮಯಂತಿ.
ನಾನ್ ದೆವ್ವ ಅಲ್ಲ ಕಣೆ, ನೀನೇ ಪಿಶಾಚಿ. ಕೇಳಿಲಿ, ನೀನ್ ನಡ್ದಾಡೋ ಭೂತ ಕಣೆ. ನೀನೇ ಕಣೆ. ಏಯ್ ಬಿಡೆ, ಏಯ್ ಬಿಡೆ. ಚಿಕ್ಕಮ್ಮ, ನಿನ್ನ ನನ್ನ ಹತ್ರನೇ ಇಟ್ಕೋತೀಯ? ಏಯ್ ಏಯ್ ಬಿಡು ಕಣೆ, ಬಿಡು ನಿನ್ನ. ದಮಯಂತಿ, ಬಿಡಿ, ಬಿಡಿ, ಬಿಡು ಅವ್ರನ್ನ. ದಯವಿಟ್ಟು ಬಿಡಿ. ಚಿಕ್ಕಮ್ಮ, ನಿನ್ನ ದಮಯಂತಿ, ನಾನು ಬಿಡಿ. ಚಿಕ್ಕಮ್ಮ, ಅಯ್ಯೋ ಚಿಕ್ಕಮ್ಮ, ಬಿಡಿ. ದಮಯಂತಿ, ಚಿಕ್ಕಮ್ಮ, ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಬಿಡಿ.